ವಾಯ್ಸ್ ಕೇಳ ವಾಯ್ಸ್ ಕೇಳಿಸ್ತಾ ಇದೆ ಇಲ್ಲ? ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಇದೆ. ಸರಿ ಸರಿ, ಸೂಪರ್. ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ನಾವು ಇವತ್ತು ಎಲ್ಲರೂ ಕೂಡ ನಾವು ಮಾಡ್ತಾ ಬರೋಣ. ಯಾವುದೇ ರೀತಿಯಾದಂತಹ ಎನರ್ಜಿ ನಾವು ಮಾಡ್ಬೇಕಾದ್ರೆ ಇರೋದು ಎರಡೇ ಎನರ್ಜಿ, ಒಂದು ಬ್ಲ್ಯಾಕ್ ಮತ್ತೆ ಒಂದು ವೈಟ್. ಅಂಧಕಾರ ಇದೆ ಅಂತ ಹೇಳಿದ್ರೆ ಬೆಳಕು ಇದ್ದೇ ಇರುತ್ತೆ, ಹೌದಲ್ವಾ? ಒಬ್ರು ತಾಂತ್ರಿಕ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ರೇಖಿ ನಮ್ಗೆ ಇದ್ದೇ ಇರುತ್ತೆ. ನಾವು ಯಾವುದೇ ರೀತಿಯಾದಂತ ನೆಗೆಟಿವ್ ಎನರ್ಜಿ ಇದ್ರೆ ನಾವು ಅದನ್ನ ಯಾವ ರೀತಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಕೇವಲ ಅದು ಬ್ಲ್ಯಾಕ್, ಕತ್ತಲಿನಲ್ಲಿ ನಾವು ನೋಡ್ತೀವಿ. ಅದು ಯಾವುದೇ ರೀತಿಯಾದಂತ ನೆಗೆಟಿವ್ ಎನರ್ಜಿ ಇರ್ಬೋದು, ಅವೆಲ್ಲವೂ ಕೂಡ ಕತ್ತಲೆ. ಆ ಪರಮಾತ್ಮನ ಎನರ್ಜಿ ಫ್ಲೋ ಆಗೋದೆಲ್ಲ ನಮ್ಗೆ ಯಾವ ರೀತಿ ಅಂತ ಹೇಳಿದ್ರೆ ಆ ಪ್ರಕಾಶ ಬೆಳಕಿನ ರೂಪದಲ್ಲಿ ನಮಗೆ ಅದು ನಮ್ಮ ಮೇಲೆ ಹರಿತಾ ಇರುತ್ತೆ. ಆ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು, ಎನರ್ಜಿಯನ್ನ ನಾವು ನೋಡ್ತಾ ಬರ್ಬೇಕಾಗುತ್ತೆ, ಒಂದು ಬ್ಲ್ಯಾಕ್ ಮತ್ತೆ ವೈಟ್ ರೀತಿಯಲ್ಲಿ. ಕೆಲವೊಮ್ಮೆ ಏನಾಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಇಷ್ಟು ದಿನ ನಾವೇನ್ ಮಾಡಿರ್ತೀವಿ, ಎನರ್ಜಿ ಯಾವ ರೀತಿ ಫ್ಲೋ ಆಗುತ್ತೆ ಅನ್ನೋದು ನಮ್ಗೆ ಅರಿವೇ ಕೂಡ ಇರೋದಿಲ್ಲ. ಸೊ ಇಲ್ದೇ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಇರುತ್ತೆ ಅಂತ ಕೆಲವೊಂದು ಪಿಕ್ಚರ್ಸ್ ಗಳನ್ನ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ರೀತಿ ಪ್ರಕಾಶ ಬ್ರಹ್ಮಾಂಡದಿಂದ ಗೋಲ್ಡನ್ ಗೋಲ್ಡನ್ ಪ್ರಕಾಶ ಆಗಿರ್ಬೋದು, ಈ ರೀತಿ ನಮ್ಗೆ ಹರಿತಾ ಇರುವ ಹಾಗೆ ನಾವು ನೋಡ್ತಾ ಬರ್ಬೇಕಾಗತ್ತೆ. ನೋಡಿ, ಈ ತರ ಗೋಲ್ಡನ್ ಗೋಲ್ಡನ್ ಪ್ರಕಾಶ ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಬೇಕಾಗುತ್ತೆ. ನೋಡಿ, ನಮ್ಮ ಕೈಗಳಲ್ಲಿ ರೇಖಿ ಶಕ್ತಿ ಪ್ರವಾಹಿತವಾಗ್ ಇದೆ. ಒಂದ್ ನಿಮಿಷ. ನಮ್ಮ ಕೈಗಳಲ್ಲಿ ರೇಖೆ ಶಕ್ತಿ ಹರಿತಾ ಇದೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಬ್ರಹ್ಮಾಂಡದಿಂದ ನಮ್ಮ ಮೇಲೆ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನು ಕರ್ಸರ್ ಇಟ್ಟಿದ್ದೀನಲ್ಲ, ಇಲ್ಲಿ ನೋಡಿ, ಬ್ರಹ್ಮಾಂಡದಿಂದ ನಮಗೆ ಆ ಚೈತನ್ಯದ ಶಕ್ತಿ, ಆ ಪ್ರಕಾಶ ನಮ್ಮ ಮೇಲೆ ಹರಿತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ನಾವು ಸದ್ಯಕ್ಕೆ, ಯಾಕಂದ್ರೆ ನಿಮ್ಗೆ ಇದು ಅನುಭವಗಳಲ್ಲಿ ಇರದೇ ಇರೋದ್ರಿಂದ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ನೀವು ಆ ರೀತಿ ನೋಡಿ, ಈ ತರ ಬ್ರಹ್ಮಾಂಡದಿಂದ ಹರಿದು ನಮ್ಮ ಮೇಲೆ ಆ ಪ್ರಕಾಶ ಹರಿದು ಬರ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕಾಗತ್ತೆ. ಕಲ್ಪನೆಯನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಗೆ ಅದು ಅಂತ ಹೇಳಿದ್ರೆ ರಿಯಾಲಿಟಿ ಆಗಿ ನಿಮ್ಗೆ ಗೊತ್ತಾಗ್ತಾ, ನಿಮ್ಗೆ ಅನುಭವ ಗೊತ್ತಾಗುತ್ತೆ. ಅದು ವೈಬ್ರೇಷನ್ ಆಗ್ಲಿ, ಅದು ಹರಿತಾ ಇರೋದಾಗ್ಲಿ, ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಮತ್ತೆ ನಿಮ್ಮ ಮೂರನೇ ಕಣ್ಣಿಗೆ ನಿಮ್ಗೆ, ನೀವು ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಬಂದಾಗ ನಿಮ್ಮ ಮೂರನೇ ಕಣ್ಣಿಗೆ ಎಲ್ಲವೂ ಗೋಚರ ಆಗುತ್ತೆ. ನಿಮ್ ಮುಂದೆ ಯಾರು ಸುಳ್ಳು ಹೇಳಕ್ಕಾಗಲ್ಲ. ನೀವೀಗ ಹೀಲಿಂಗ್ ಮಾಡ್ತೀರಾ ಅನ್ಕೊಳ್ಳಿ, ಅವ್ರು ಹೀಲಿಂಗ್ ನನಗ್ ತಲುಪಿಲ್ಲ ಅಂತಂದ್ರು ನಿಮಗ್ ಗೊತ್ತಾಗತ್ತೆ ಅದು.
ಅದ್ ಯಾವ ರೀತಿ ರಿಲೀಸ್ ಆಗ್ತಾ ಇದೆ, ಯಾವ ರೀತಿ ಅದು ಕೆಲಸ ಮಾಡ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಅದು ವರ್ಕ್ ಮಾಡ್ತಾ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ನಾವು? ಸಾಧನೆ ಮಾಡ್ಬೇಕಷ್ಟೇ. ಸಾಧನೆ ಕಾಡಿಗೆ ಹೋಗಿ, ಮನೆ ಬಿಟ್ಟು ಹೋಗಿ, ಸಂಸಾರ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ನೀವ್ ಎಲ್ಲಿರ್ತೀರೋ ನೀವು ನಿಮ್ಮ ಮನೆಯಲ್ಲೇ ನೀವು ಈ ಸಾಧನೆಯನ್ನ ನೀವು ಮಾಡ್ತಾ ಬರ್ಬೇಕಾಗತ್ತೆ. ಸೊ ಒಳ್ಳೇದಾಗ್ಲಿ. ಇವತ್ತು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಈಗ ಪ್ರೋಸೆಸ್ ಅನ್ನ ಹೇಳಿಕೊಟ್ಟಿದ್ದೀನಿ. ಅದ್ರ ಫಾರ್ಮುಲಾ ಏನು ಅಂತ ಹೇಳಿದ್ರೆ 1+2+1 ಅಂತ ಹೇಳಿ. ಈಗ ಎಲ್ಲರೂ ಕೂಡ ಆರಾಮವಾಗಿ ಕುತ್ಕೊಳ್ಳಿ, ನಿಧಾನವಾಗಿ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ನಾವು ತಗೊಂಡ್ ಬರೋಣ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮಧ್ಯ ಮಧ್ಯ ಕಣ್ಬಿಟ್ಟು ನೋಡ್ಕೊಳ್ಳಿ. ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ಅರ್ಥ ಆಗ್ತಾ ಇದೆ, ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಕಣ್ಣನ್ನ ಮುಚ್ಚಿ ನೀವು ಪ್ರೋಸೆಸ್ ಅನ್ನ, ಈ ಯಾವುದೇ ಹೀಲಿಂಗ್ ಅನ್ನ ಮಾಡ್ಲಿ, ನೀವ್ ಯಾವಾಗ್ಲೂ ಕಣ್ಣನ್ನ ಮುಚ್ಚಿ ನೀವು ಮಾಡ್ತಾ ಬರ್ಬೇಕು. ಈಗ ನಾವು ಕೈಗಳನ್ನ ಚೆನ್ನಾಗಿ ಉಜ್ಜೋಣ. ಚೆನ್ನಾಗಿ ಉಜ್ಜಿ ನಾವು ಎಡದ ಕೈಯಲ್ಲಿ ನಮ್ಮ ಬಲದ ಕೈಯಿಂದ ಸಿಂಬಲ್ ನಂಬರ್ 1 ಡ್ರಾ ಮಾಡಿ. ಚೋಕುರೆ 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 ಚೋಕುರೆ. ಸಿಂಬಲ್ ನಂಬರ್ 2 ಡ್ರಾ ಮಾಡಿ. ಸೆಹಕಿ 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 ಸೆಹಕಿ. ಚೋಕುರೆ ಈ ಕೈ ಮೇಲೆ ಚೋಕುರೆ 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 ಚೋಕುರೆ. ಸೆಹಕಿ 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 ಸೆಹಕಿ. ಏ ರೇಖಿ ಮಾತೆ, ನನ್ನ ಕೈಗಳಲ್ಲಿ ರೇಖಿ ಮಾತೆಯ ಶಕ್ತಿ ಹರಿಯುತ್ತಿದೆ. ನನ್ನ ಕೈಗಳಲ್ಲಿ ರೇಖಿ ಮಾತೆಯ ಶಕ್ತಿ ಹರಿಯುತ್ತಿದೆ. ನನ್ನ ಕೈಗಳಲ್ಲಿ ರೇಖಿ ಮಾತೆಯ ಶಕ್ತಿ ಹರಿಯುತ್ತಿದೆ. ಕೈಗಳನ್ನ ಎಲ್ಲವನ್ನ ಜೋಡಿಸಿ, ಕೈಗಳನ್ನ ಮೇಲೆ ಎತ್ತಿ ನಾವು ನಿಧಾನವಾಗಿ ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಈ ದಿನ ಸಾಮೂಹಿಕವಾಗಿ ಸ್ವಯಂ ಉಪಚಾರವನ್ನ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಬ್ರಹ್ಮಾಂಡದಿಂದ ದಿವ್ಯಮಯವಾದಂತಹ, ಪವಿತ್ರವಾದಂತಹ, ಶಕ್ತಿಯುತವಾದಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಅದ್ಭುತವಾದಂತಹ ಆ ಬೆಳಕಿನ ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ತುಂಬಿ ಹೋಗ್ತಾ ಇದೆ. ಹಾಗೆ ಆ ದಿವ್ಯ ಚೈತನ್ಯವು ಮುಂದೆ ಹರಿಯುತ್ತಾ 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 ನಮ್ಮ ಗಲ್ಲದಲ್ಲಿ, ನಮ್ಮ ಭುಜಗಳಲ್ಲಿ, ನಮ್ಮ ಕೈಗಳಲ್ಲಿ, ತೋಳುಗಳಲ್ಲಿ, ಬೆರಳುಗಳ ತುದಿಯವರೆಗೂ ಸಾಗ್ತಾ ಬರ್ತಾ ಇದೆ. ಹಾಗೆ ಮುಂದೆ ಹರಿಯುತ್ತಾ 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 ಆ ದಿವ್ಯ ಚೈತನ್ಯವು ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ತತ್ತಿಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಬೆರಳುಗಳ ತುದಿಯವರೆಗೂ ಕೂಡ ಆ ಚೈತನ್ಯದ ದಿವ್ಯ ಶಕ್ತಿಯ ಪ್ರಕಾಶವು ತುಂಬಿ ಹೋಗಿದೆ. ಕೇವಲ ಪ್ರಕಾಶ 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 ಪ್ರಕಾಶ. ಒಂದು ವೃತ್ತಾಕಾರದ ಪ್ರಕಾಶದ ದಿವ್ಯ ಚೈತನ್ಯದ ಒಳಗೆ ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಚೌಕುರೆ ಚೌಕುರೆ ಚೌಕುರೆ, ನಮ್ಮ ಮೇಲೆ ಚೌಕುರಿಯನ್ನ ಬರೀರಿ. ಆ ದಿವ್ಯ ಚೈತನ್ಯದ ಪ್ರಕಾಶದೊಂದಿಗೆ ಈ ಚೌಕುರಿಯ ದಿವ್ಯ ಶಕ್ತಿಯು ಸೇರಿ ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಈ ಚೈತನ್ಯದ ಪ್ರಕಾಶವು ಹಾಗೆ ನೋಡಿ 4 ದಿಕ್ಕುಗಳಲ್ಲಿಯೂ ಕೂಡ ತನ್ನ ಕಿರಣಗಳನ್ನ ಹರಡುತ್ತಾ 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 ನಾವು ಈ ಚೈತನ್ಯ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದ ಒಳಗಡೆ ಮುಳುಗಿ ಹೋಗಿದ್ದಾರೆ. ಈ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವ ಅಥವಾ ಗ್ರಾಮಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಎಲ್ಲೆಲ್ಲೂ 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 ಬೆಳಕು 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 ಬೆಳಕು. ಈ ಪ್ರಕಾಶದ ದಿವ್ಯ ಚೈತನ್ಯವು ಮುಂದೆ ಸಾಗುತ್ತಾ 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 ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವನ್ನೆಲ್ಲ ವ್ಯಾಪಿಸಿದಂತ ಈ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತಾ
ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಪ್ರಕಾಶ 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 ಪ್ರಕಾಶ. ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಎಲ್ಲ ಸಜೀವಗಳು, ನಿರ್ಜೀವಗಳು, ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಪುಂಜಗಳೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ರೇಖಿ ಮಾತೆಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ನವದುರ್ಗೆಯರಿಗೆ, ನಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳು ಎಲ್ಲರೂ ಕೂಡ ಧನ್ಯವಾದಗಳು. ಅವರೆಲ್ಲರೂ ಕೂಡ ನಮ್ಮ 4 ದಿಕ್ಕುಗಳಲ್ಲಿ ಉಪಸ್ಥಿತರಾಗಿ ಸ್ವಯಂ ಆಗಿ ನಮಗೆ ಅವರು ಈ ಉಪಚಾರವನ್ನು ಮಾಡಲಿದ್ದಾರೆ. ಎಲ್ಲರಿಗೂ ಕೂಡ ಪ್ರಣಾಮಗಳು 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 ಪ್ರಣಾಮಗಳು. ಈಗ ನಿಮ್ಮ 2 ಕೈಗಳನ್ನ ನಿಮಗೆ ಹೀಲಿಂಗ್ ಮಾಡಿಕೊಳ್ಳುವ ರೀತಿಯಲ್ಲಿ ನಿಮ್ಮ ಕಡೆಗೆ ನೀವು ಕೈಗಳನ್ನ ತಿರುಗಿಸ್ಕೊಳ್ಳಿ. ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ಚೈತನ್ಯದ ಕಿರಣಗಳು ನಮ್ಮ ಶರೀರವನ್ನೆಲ್ಲ ತುಂಬಿ ನಮ್ಮ ಶರೀರದ ಆಭಾಮಂಡಲದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಬಲದ ಕೈಯಿಂದ ನಮ್ಮ ದೇಹದ ಎಡಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ನಮ್ಮ ಮುಂದೆ ಒಂದು ಉರಿಯುತ್ತಿರುವಂತ ದಿವ್ಯಮಯವಾದಂತ ಅಗ್ನಿಕುಂಡದ ಒಳಗಡೆ ನಾವು ಹಾಕ್ತಾ ಬರೋಣ. ಶುದ್ಧಿಯಾಗಲಿ 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 ಶುದ್ಧಿಯ. ಕೈಯಲ್ಲಿ ಹಿಡಿದು ಈ ರೀತಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅಗ್ನಿಯಲ್ಲಿ ನಾವು ವಿಲೀನಗೊಳಿಸ್ತಾ ಬರೋಣ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಎಡಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಂದು ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಈಗ ನಿಮ್ಮ ಎಡದ ಕೈಯಲ್ಲಿ ನಿಮ್ಮ ಶರೀರದ ಬಲಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ರೀತಿ ಹಿಡಿದು ಎಲ್ಲವನ್ನು ಕೂಡ ನೀವು ಅಗ್ನಿಯಲ್ಲಿ ವಿಲೀನಗೊಳಿಸ್ತಾ ಇದ್ದೀರಾ. ಎಲ್ಲವೂ ಕೂಡ ಸುಟ್ಟು ಬೂದಿ ಕಪ್ಪು ಕಪ್ಪು ಹೊಗೆಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉಳಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ಈಗ ನಮ್ಮ 2 ಕೈಗಳನ್ನ ಈ ರೀತಿ ತಂದು ಸಹಸ್ರಾರ ಚಕ್ರದಿಂದ ನಾವು ನಮ್ಮ ಎಲ್ಲ ಚಕ್ರಗಳಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಹಿಡಿದು ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಸಹಸ್ರಾರ ಚಕ್ರದಲ್ಲಿ, ಆಗ್ನೇಯ ಚಕ್ರದಲ್ಲಿ, ವಿಶುದ್ಧಿಯ ಚಕ್ರದಲ್ಲಿ, ಹೃದಯ ಚಕ್ರದಲ್ಲಿ, ನಾಭಿಯ ಚಕ್ರದಲ್ಲಿ, ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಒಂದು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಸಂಪೂರ್ಣವಾಗಿ ವಿಲೀನವಾಗ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿ ಎಲ್ಲವೂ ಕೆಲವು ಕೈಗಳೆಲ್ಲವೂ ಕೂಡ ಭಾರ ಆದಾಗ ಆಗ್ತಾ ಇದೆ. ಅವೆಲ್ಲವನ್ನು ಕೂಡ ನೀವು ಆ ಉರಿಯುತ್ತಿರುವ ಅಗ್ನಿಯಲ್ಲಿ ಹಾಕಿ ಕೆಲವೊಮ್ಮೆ ಕೈಗಳು ಅಂಟುಕೊಂಡಂಗ ಆಗುತ್ತೆ. ಅವುಗಳೆಲ್ಲವನ್ನು ಕೂಡ ಈ ರೀತಿ ನೀವು ಕೈಯಲ್ಲಿ ಒದರಿ ಆ ಅಗ್ನಿಯ ಕುಂಡದಲ್ಲಿ ಹಾಕಿ ಎಲ್ಲವೂ ಕೂಡ ಉರಿದು ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೋಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ನಾವು ಅಗ್ನಿಯ ದೇವನಿಗೆ ಪೃಥ್ವಿಯ ಮೇಲೆ ಆಕಾಶದಲ್ಲಿ ಪಂಚತತ್ವಗಳೆಲ್ಲರಿಗೂ ಕೂಡ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ಪಂಚತತ್ವಗಳಿಗೆ, ಅಗ್ನಿ ದೇವರಿಗೆ, ಪೃಥ್ವಿಗೆ, ಆಕಾಶಕ್ಕೆ, ವಾಯುದೇವರಿಗೆ, ಎಲ್ಲ ದೇವರಿಗೆ, ಎಲ್ಲ ಪಂಚತತ್ವಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈಗ ನಮ್ಮ 2 ಕೈಗಳನ್ನ ತೆಗೆದು ನಾವು ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ನಮ್ಮ ಉಸಿರು ಗಮನವನ್ನ ತಂದು ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಬ್ರಹ್ಮಾಂಡದಿಂದ ಹಾಗೂ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ಸಹಸ್ರಾರ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಸಂಪೂರ್ಣವಾಗಿ ಶುದ್ಧಿಯಾಗಿ ಅದು ನೇರಳೆ 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 ಬಣ್ಣದಿಂದ ದಿವ್ಯಮಯವಾಗಿ ಪ್ರಕಾಶವಾಗಿ ಕಂಗೊಳಿಸ್ತಾ ಇದೆ. ಆಗ್ನೇಯ ಚಕ್ರದಲ್ಲಿ
ಚೋಪುರಿ 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 ಚೋಪುರಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಆ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು, ರೇಖಿ ಮಾತೆಯ ಕಿರಣಗಳಲ್ಲಿ ಸ್ಥಾಪನೆಯಾಗಿ ಪ್ರಕಾಶದಿಂದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ನೀಲಿಯ ಬಣ್ಣದಲ್ಲಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ವಿಶುದ್ಧಿಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಪ್ರಕಾಶದ ಕಿರಣಗಳು ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಸಂಪೂರ್ಣವಾಗಿ ಶುದ್ಧಿಯಾಗಿ ಅದು ತಿಳಿ ನೀಲಿಯ ಬಣ್ಣದಲ್ಲಿ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ಹೃದಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ದಿವ್ಯಮಯವಾದಂತಹ ಪರಮಾತ್ಮನ ಶಕ್ತಿಯು ಅಲ್ಲಿ ಸ್ಥಾಪನೆಯಾಗಿ ನಿಮ್ಮ ಕೈಗಳ ಮುಖಾಂತರ ಹರಿದು ಅಲ್ಲಿ ಸ್ಥಾಪನೆಯಾಗಿ ಹೃದಯದಲ್ಲಿರುವಂತ ಎಲ್ಲ ಭಾವನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಹಗುರ ಹಗುರ ಹಗುರವಾಗ್ತಾ ಇದೆ. ಹಸಿರು ಬಣ್ಣದಲ್ಲಿ ದೀಪ್ಯಮಯವಾಗಿ ಬಳಸ್ತಾ ಇದೆ. ಚೌಕುರೆ 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 ಚೌಕುರೆ. ಶುದ್ಧಿಯಾಗಲಿ 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 ಶುದ್ಧಿ. ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವನ್ನು ಸ್ಥಾಪನೆಯಾಗಿ ಹಳದಿ 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 ಬಣ್ಣವು ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಅಲ್ಲಿ ನೋಡಿ ಸಣ್ಣ ಸಣ್ಣದಾಗಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಚುಕ್ಕೆ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಹಳದಿ ಹಳದಿ ಹಳದಿಯ ಬಣ್ಣದಿಂದ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಮೂಲಾಧಾರ ಚಕ್ರದಲ್ಲಿ ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಪರಮಾತ್ಮನ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆಯಾಗುತ್ತಿದೆ. ಕೇಸರಿಯ ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಸಂಪೂರ್ಣವಾಗಿ ಕೇಸರಿಯ ಬಣ್ಣ ಕೆಂಪು 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 ಬಣ್ಣದಿಂದ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಎಲ್ಲ 7 ಚಕ್ರಗಳು ಕೂಡ ಅದ್ಭುತವಾಗಿ ತಮ್ಮ ಪ್ರಕಾಶವನ್ನು ಹರಡ್ತಾ ಇದೆ. ಚಕ್ರಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈಗ ನಮ್ಮ ಎಲ್ಲ ಗಮನವನ್ನು ಸಹಸ್ರಾರ ಚಕ್ರದ ಕಡೆಗೆ ತಂದು ಸೇಹಗಿ 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 ಸೇಹಗಿ. ಗುಲಾಬಿ ಗುಲಾಬಿಯ ಗುಲಾಬಿಯ ಬಣ್ಣದ ದಿವ್ಯಮಯವಾದಂತಹ ಪ್ರಕಾಶವು ಬ್ರಹ್ಮಾಂಡದಿಂದಲೂ ಹರಿದು ಬರ್ತಾ ಇದೆ. ನಿಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ನಿಮ್ಮ ಶಿರಸ್ಸಿನ ಮೇಲೆ ಆ ಮಳೆಯ ಹಾಗೆ ಸೂರ್ಯನ ಕಿರಣಗಳ ಹಾಗೆ ಪ್ರಕಾಶ ಗುಲಾಬಿಯ ಗುಲಾಬಿಯ ಗುಲಾಬಿ ದಿವ್ಯಮಯವಾದಂತಹ ಒಂದು ಸಾಫ್ಟ್ ಪಿಂಕ್ ಬಣ್ಣದ ಬಣ್ಣವು ನಿಮ್ಮ ಶರೀರದ ಮೇಲೆ ಮಳೆಯ ಹಾಗೆ ಸುರಿಯುತ್ತಿದೆ. ಶಿವ ಮತ್ತೆ ಪಾರ್ವತಿಯರ ಆಕಾಶ ಮತ್ತೆ ಪೃಥ್ವಿ ತತ್ವಿ ಅದ್ಭುತವಾದಂತಹ ದಿವ್ಯ ಚೈತನ್ಯ ಗುಲಾಬಿಯ ಬಣ್ಣದ ಪ್ರಕಾಶವು ನಮ್ಮ ಶರೀರವನ್ನೆಲ್ಲ ಕೂಡ ಸಮತೋಲನವನ್ನ ಮಾಡ್ತಾ ಇದ್ದೇವೆ. ಚಕ್ರಗಳೆಲ್ಲವೂ ಕೂಡ ಸಮತೋಲನ 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 ಸಮತೋಲನ. ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನವಾಗಿದೆ. ನಮ್ಮ ವಿಚಾರಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಬೆಳೆಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಸಮತೋಲನ ಸಮತೋಲನ. ಶರೀರದಲ್ಲಿರುವಂತಹ ಹಾರ್ಮೋನ್ಸ್ಗಳು ಎಲ್ಲ ರೀತಿಯಾದಂತಹ ಕೆಮಿಕಲ್ಸ್ಗಳೆಲ್ಲವೂ ಕೂಡ ಸಮತೋಲನ ಸಮತೋಲನ ಸಮತೋಲನ. ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ಗುಲಾಬಿ 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 ಬಣ್ಣದ ಪ್ರಕಾಶವು ನಿಮ್ಮ ಆಭಾಮಂಡಲದಲ್ಲಿ ನಿಮ್ಮ ಚಕ್ರಗಳಲ್ಲಿ ನಿಮ್ಮ ಪ್ರತಿಯೊಂದು ಅಣುವಿನಲ್ಲಿ ಕಣಗಳಲ್ಲಿ ಜೀವಕೋಶಗಳೆಲ್ಲವೂ ಕೂಡ ಆ ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗಿದೆ. ನಿಮ್ಮ ಶರೀರದಲ್ಲಿ ಈಗ ನಿಮಗೆ ಎಲ್ಲಿ ನೋವಿದೆ, ಯಾವ್ದಾರ ನೋವುಗಳಿದ್ರೆ ಎಲ್ಲಾರು ನಿಮ್ಗೆ ತೊಂದರೆಗಳಿದ್ರೆ ಅಲ್ಲಿ ನಿಮ್ಮ ಕೈಗಳನ್ನ ತಗೊಂಡ್ಬಂದು ಇಟ್ಕೊಳ್ಳಿ. ಸ್ವಲ್ಪ ಹತ್ರ ನಿಮ್ಮ ಎಲ್ಲಿ ನೋವಿದೆಯೋ ಆ ಒಂದು ಭಾಗದ ನಿಮ್ಮ ಕೈಗಳನ್ನ ತಂದು
ಅಲ್ಲಿ ನಿಮ್ಮ ಗಮನವನ್ನ ಹರಿಸಿ. ಅಲ್ಲಿ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ನೋವಿಗೆ ಕಾರಣವಾಗಿರುವಂತ, ಆ ಸಮಸ್ಯೆಗೆ ಕಾರಣವಾಗಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಆ ದಿವ್ಯ ಚೈತನ್ಯಮಯವಾದಂತ ಪ್ರಕಾಶದಿಂದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದ್ದೀರಾ. ಎಲ್ಲ ಪ್ರಕಾಶವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತೊಳೆದು ಶುದ್ಧಿ ಮಾಡಿದ ಹಾಗೆ ಆ ಪ್ರಕಾಶವು ಎಲ್ಲವನ್ನ ತೆಗೆದು ಹಾಕ್ತಾ ಇದೆ. ಅಲ್ಲಿ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲಿ ಎಲ್ಲಿ ತೊಂದರೆ ಇದೆಯೋ ಅಲ್ಲಿ ಎಲ್ಲವೂ ಕೂಡ ಚೈತನ್ಯ ಸ್ಥಾಪನೆ ಆಗ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ಈಗ ಸೆಹಕಿ 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 ಗುಲಾಬಿಯ ಬಣ್ಣದ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ಸಮತೋಲನ 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 ಸಮತೋಲನ, ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ಅಲ್ಲಿರುವಂತಹ ಸೆಲ್ಸ್ ಗಳಾಗಿರ್ಬೋದು, ನರಗಳು, ಸ್ನಾಯುಗಳು, ಮಾಂಸಖಂಡಗಳೆಲ್ಲವೂ ಕೂಡ ಬ್ಯಾಲೆನ್ಸ್ 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 ಸಂಪೂರ್ಣವಾಗಿ ಸಮತೋಲನ ಮಾಡ್ತಾ ಇದ್ದೇವೆ. ಈಗ ನಾವು ಚೋಕುರೆ 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 ಚೋಕುರೆ, ಲಾಕನ್ಸೆ 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 ಲಾಕನ್ಸೆ. ನಿರಂತರವಾಗಿ ನಡೆಯಲಿ. ನಾವು ರೇಖೆ ಮಾತ್ರ ಮಾರ್ಗದರ್ಶಕರಾಗಿದ್ದೇವೆ. ನಾವು ರೇಖೆ ಮಾತ್ರ ಮಾರ್ಗದರ್ಶಕ. ನಾವು ರೇಖೆ ಮಾತೆಯಿಂದ ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ. ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎರಡು ಕೈಗಳ ನಮಸ್ಕಾರ ಮುದ್ರೆಯಲ್ಲಿ ತಂದು ಇಲ್ಲಿ ಉಪಸ್ಥಿತರಾಗಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಕೋಟಿ 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 ಪ್ರಣಾಮಗಳು 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 ಪ್ರಣಾಮ. ಈ ಒಂದು ಸೆಲ್ಫ್ ಫೀಲಿಂಗ್ ಅಲ್ಲಿ ಉಪಸ್ಥಿತರಾಗಿರುವಂತ ಎಲ್ಲ ದಿವ್ಯ ಆತ್ಮಗಳಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಮ್ಮ ಗಮನವನ್ನ ಉಸಿರಿನ ಕಡೆಗೆ ತಂದು ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಈಗ ನಿಮ್ಮ ಅನುಭವಗಳನ್ನ ಹೇಳ್ಬೇಕು. ನಾನು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಕಲ್ತಿದ್ದೀನಿ ಬೇರೆ ಮೇಡಮ್ ಹತ್ರ. ಯಾಕೆ ನಾನು ತಿರ್ಗಾ 3A ಮಾಡ್ಕೊಂಡು ನಾನು ಫಸ್ಟ್ ಲೆವೆಲಿಂದ ಬರ್ತಾ ಇದ್ದೀನಿ ಅಂದರೆ, ಈ ಅನುಭವ ನನಗೆ ಯಾವ ಮೇಡಮ್ ಇಂದಾನು ನನಗೆ ಸಿಕ್ಕಿಲ್ಲ. ಪ್ರಾಕ್ಟೀಸ್ ಚಕ್ರ ಹೀಲಿಂಗ್ ಪ್ರಾಕ್ಟೀಸ್ ನಡೀತಾ ಇರ್ತವೆ ವಿನಃ ಈ ತರ ಪ್ರತಿಯೊಂದಕ್ಕೂ ಸೆಹಕಿ ಹಾಕಿ, ಫಸ್ಟ್ ಸೆಹಕಿ ಹಾಕೋದು, ಆಮೇಲೆ ಸ್ಟಾರ್ ಬರೆಯೋದು, ಚೋಕುರೆ ಬರೆಯೋದು, ಆಮೇಲೆ ಸೆಹಕಿ ಹಾಕಿ ಲಾಕ್ ಮಾಡೋದು ಚೋಕುರೆಯಿಂದ ಅಂತ ನನಗೆ ಗೊತ್ತಿರ್ಲಿಲ್ಲ ನಿಜ ಹೇಳ್ಬೇಕಂತ. ಲಾಕ್ ಅಂಡ್ ಸೀಲ್ ಅಂತ ಗೊತ್ತಿತ್ತು, ಆದ್ರೆ ಈ ತರ ಸ್ಯಾಂಡ್ವಿಚ್ ಆಗಿ ಚೋಕುರೆ ಸೆಹಕಿ ಚೋಕುರೆ ಗೊತ್ತು, ಆದ್ರೆ ಯಾವ್ಯಾವ್ದಕ್ಕೆ ಅಂತ ನನಗೆ ಇದುವರೆಗೂ ಗೊತ್ತಿರ್ಲಿಲ್ಲ. ಆ ಮಿಸ್ಟೇಕ್ ನಾ ಸ್ವಲ್ಪ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಕಣ್ಬಿಟ್ಟು ನೋಡಿದ್ದೀನಿ ಅದು ಕರೆಕ್ಟ್ ಪ್ರೊಸೆಸ್ ಏನು. ಫಸ್ಟ್ ಟೈಮ್ ಮಾಡಿದಾಗ ನೋಡ್ಕೊಂಡು ಫಾಲೋ ಅದು ಆದ್ರೆ ನಿಮ್ ವರ್ಡಿಂಗ್ಸ್ ಎಲ್ಲ ನನಗೆ ಬರ್ತಾ ಇದೆ ಸ್ವಲ್ಪ. ಆದ್ರೆ ಇದು ಮಟ್ಟಿಗೆ ನಾನು ತುಂಬಾ ಇಷ್ಟಪಟ್ಟಿದ್ದೇನಂದ್ರೆ ಲಾಕ್ ಮಾಡೋದು ಇದೇ ತರ ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಹರಿರಾಮ ಹರಿ ಕೃಷ್ಣ. ಮಂಜುಳಾ ಅವ್ರು ಹೇಳ್ಬೇಕು, ನಿಮ್ಮ ಅನುಭವ ಹೇಗಿದೆ? ಮೀನಾ ಅವರು. ಮೇಡಮ್ ನಾನೆಲ್ಲೂ ಕಲ್ತಿಲ್ಲ, ಫಸ್ಟ್ ಟೈಮ್ ಇದು. ನನಗೆ ಇನ್ನೂ ತುಂಬ ಅನುಭವ ಏನಾಗಿಲ್ಲ, ಆದರೆ ನನಗೆ ಕೈಗಳಲ್ಲಿ ಒಂಥರ ಫೀಲ್ ಆಗುತ್ತೆ. ಅದು ಕೈಗಳಲ್ಲಿ ಫೀಲ್ ಆಯ್ತು, ಎನರ್ಜಿ ಬರ್ತಾ ಫ್ಲೋ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ.
ಅದಕ್ಕಿಂತ ಹಾಂ ಇನ್ನೇನ್ ನಾನು ಇದಕ್ಕೆ ಮುಂಚೆ ಎಲ್ಲೂ ಕಲ್ತಿಲ್ಲ ಮೇಡಮ್. ಇರ್ಲಿ ಕಲ್ತಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಕಲ್ತಿದ್ರು ತೊಂದ್ರೆ ಇಲ್ಲ. ಆ ಪರಮಾತ್ಮನಿಗೆ ಆ ಒಂದು ಕ್ಷಣದಲ್ಲಿ ಸಾಕು ನಮ್ಗೆ. ಆ ಕ್ಷಣಕ್ಕಾಗಿ ಕ್ಷಣದಲ್ಲಿ ಹಾಂ ತಾನೇ ಎಲ್ಲ ಪರಿವರ್ತನೆ. ಕೈಯಲ್ಲಿ ಫೀಲ್ ಆಗ್ತಿತ್ತು ಸ್ವಲ್ಪ ಸ್ವಲ್ಪ, ನಂಗೆ ಸ್ವಲ್ಪ ಒಂಥರ ನಿಮ್ಗೆ ಫೀಲ್ ಅನುಭವ ಆಗ್ತಿತ್ತು. ನೋಡಿ, ನಿಮ್ಗೆ ಅದು ಅನುಭವ ಆಗ್ತಾ ಇದೆಯಲ್ಲ, ಗ್ರೇಟ್. ಸೂಪರ್. ಒಳ್ಳೆ ದಿವ್ಯವಾದಂತ ಅನುಭವ. ಇನ್ಯಾರು ಶೇರ್ ಮಾಡ್ತೀರಾ? ಪ್ರಿಯಾಂಕಾ ಅವರು. ಮ್ಯಾಮ್ ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಹರಿರಾಮ ಹರಿ ಕೃಷ್ಣ. ನಾನು ಕಲ್ತಿದ್ದೆ ಮ್ಯಾಮ್. ಯಾರು ನನಗೆ ಈ ತರ ಲಾಕ್ ಮಾಡ್ಕೋಬೇಕು, ಈ ತರ ನಮ್ ಸೆಲ್ಫ್ ಫೀಲಿಂಗ್ ಹೆಂಗ್ ಮಾಡ್ಕೋಬೇಕಂತ ಕರೆಕ್ಟ್ ಆಗಿ ಯಾರು ಹೇಳ್ಕೊಟ್ಟಿದ್ದಿಲ್ಲ. ಸೂಪರ್. ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ನಾನು ಕಲ್ತಾಗನು ಈ ತರದ್ ಆಗ್ಬೇಕು, ಫಸ್ಟ್ ನಮ್ಗೂ ನಾವು ಸೆಲ್ಫ್ ಫೀಲಿಂಗ್ ಮಾಡ್ಕೋಬೇಕಂತ ಏನು ಹೇಳಿದ್ದಿಲ್ಲ ಅವ್ರಿಗೆ. ನೀವು ಕರೆಕ್ಟ್ ಆಗಿ ಪ್ರೊಸೆಸ್ ಎಲ್ಲ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಒಳ್ಳೇದಾಗ್ಲಿ. ಅಭ್ಯಾಸವನ್ನ ಮಾಡ್ಕೊಳ್ತಾರೆ. ಅನುಭವ ಹೇಗ ಅನಿಸ್ತು? ಇವಾಗ ಅನುಭವ ಏನ್ ಅನ್ಸಿಲ್ಲ ಮ್ಯಾಮ್. ಅಂದ್ರೆ ಸ್ವಲ್ಪ ನಾನು ನೆಗೆಟಿವ್ ಸ್ವಲ್ಪ ಭಾಳ ಆಗಿದೆ ಮ್ಯಾಮ್. ಹಾಸ್ಪಿಟಲ್ ಅಲ್ಲಿ ಇದ್ದು ನನ್ನಷ್ಟಕ್ಕೆ ನನಗೆ ಸೆಲ್ಫ್ ಫೀಲಿಂಗ್ ಸ್ವಲ್ಪ ಇದಾಗುತ್ತೆ ಮ್ಯಾಮ್. ಅಂದ್ರೆ 2 days ಆಗ ನೀವು ಇಷ್ಟು ದಿನ ನಿದ್ದೆ ಮಾಡಿದ್ದಿಲ್ಲ. ಇವಾಗ ನಾನು ಇವತ್ತು ನಂಗೆ ನಿದ್ದೆ ಫೀಲ್ ಆಗ್ಯದ ಸ್ವಲ್ಪ. ಒಂದ್ 8 ತಿಂಗಳಾಗಿತ್ತು ನಾನು ನಿದ್ದಿದ್ದು. ನಾನು ನಿದ್ದಿನ ಮಾಡಕ್ ಆಗ್ತಿದ್ದಿಲ್ಲ ಮ್ಯಾಮ್. ಇವಾಗ ನಂಗೆ ಏನೋ ಅದು ಫೀಲ್ ಆಗಿಲ್ಲ ಅಂದ್ರೂ ಸ್ವಲ್ಪ ನನಗ ನಿದ್ದೆ ಮಾಡ್ಲಿಕ್ಕೆ ಆಗಕತ್ತೈತೆ ಅಷ್ಟೇ. ಈಗ ನಮ್ ಕ್ಲಾಸಿಗೆ ಅಟೆಂಡ್ ಮಾಡಿದ್ಮೇಲೆ ನಿದ್ದೆ ಬರ್ತಾ ಇದೆಯಾ ನಿಮ್ಗೆ? ಹಾ ಇವತ್ತಷ್ಟೇ. ಇವತ್ ಮೊದ್ಲು ಸ್ವಲ್ಪ ನಂಗೆ ನಿದ್ದೆ ಆಯ್ತು ಮ್ಯಾಮ್. ಇಷ್ಟು ದಿನ ನಂಗೆ 8 ತಿಂಗಳಾಯ್ತು ನಾನು ಹಾಸ್ಪಿಟ್ಲ್ ಆದ ಸುಟ್ಟು ನಿದ್ದೆ ಇದ್ದಿದ್ದಿಲ್ಲ ಅಮ್ಮ. ಯಾವಾಗ್ಲೂ ಎದ್ದೇ ಇರ್ತಿದ್ದೆ ನಾನು ನೈಟ್ ಆದ್ರೂ. ಇವತ್ತು ನಿದ್ದೆ ಫೀಲ್ ಆಗಿದೆ ಮ್ಯಾಮ್ ನಂಗೆ. ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಖಂಡಿತವಾಗ್ಲು ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಹರಿರಾಮ ಹರಿ ಕೃಷ್ಣ. ಹರೇ ರಾಮ. ಮೀನಾ ಅವ್ರು ಏನಾದ್ರು ಹೇಳ್ತೀರಾ? ಮೀನಾ ಅವರು ಓಪೋ ಇದರಿಲ್ಲ. ಸರಿ. ನರಸಿಂಹ ಮೂರ್ತಿ ಅವರು ನಮಸ್ತೆ. ಹರಿರಾಮ ಹರಿ ಕೃಷ್ಣ. ಹರೇ ಕೃಷ್ಣ ಹರಿರಾಮ ಹರಿ ಕೃಷ್ಣ. ಮೇಡಮ್ ಹರೇ ರಾಮ ಹರೇ ಕೃಷ್ಣ ಮೇಡಮ್ ನಮಸ್ತೆ. ನಾನು ಈಗ ಯಾರ ಹೇಳಿದ್ರಲ್ಲ ಆತರ, ನಾನು ಗೀತಾ ಚಂದ್ರಶೇಖರ್ ಹತ್ರ ಫಸ್ಟ್ ಮೊದಲನೇದೇ 2ನೇದೇ ಕಲ್ತಿದ್ದೆ. ಆದ್ರೆ ಅವ್ರು ಏನು ಅಂದ್ರೆ ದೀಕ್ಷೆ ಕೊಡೋದಷ್ಟೇ, ಆಮೇಲೆ ಒಂದು ವಿಡಿಯೋ ಹಾಕಿ ಕೈ ಬಿಡೋದು, ಅದನ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ. ನನಗೂ ಇದು ಯಾವ್ದು ಅಷ್ಟೊಂದು ಈ ತರ ಹೀಲಿಂಗ್ ಮಾಡ್ಬೇಕು ಅದು ಇದು ಏನು ಗೊತ್ತಿರ್ಲಿಲ್ಲ ನನ್ಗೆ. ಹಾಗಾಗಿ ನಿಮ್ಗೆ ಸೇರ್ಕೊಂಡ್ಮೇಲೆ ನಮ್ಗೆ ಇದೆಲ್ಲ ಗೊತ್ತಾಯ್ತು. ಆಮೇಲೆ ನಿಮ್ಮಿಂದ ನಮಗೆ 3rd ಲೆವೆಲ್ ಮತ್ತೆ ಡೋಸಿಂಗ್ ಸುಮಾರು ಕಲ್ತಿದೀವಿ. ಆದ್ರೆ ಏನು ಅಂದ್ರೆ, ನೀವು ಯಾವ್ದೇ ಕ್ಲಾಸ್ ಮಾಡಿದ್ರೆ ನಮ್ಗೆ ಫ್ರೀ ಇದೀವಿ ಅಂತಂದ್ರೆ, ಹೇಗೆ ಹಸುನ್ಯಾಗೆ ಕರು ಹುಡ್ಕೊಂಡು ಹೋಗ್ಬಿಡುತ್ತಲ್ಲ, ಆ ತರ ನಿಮ್ ಕ್ಲಾಸ್ ಇದೆ ಅಂದ್ರೆ, ನಾವು ಫ್ರೀ ಇದೆ ಅಂದ್ರೆ ಸಾಕು, ಇವೇನಾದ್ರು ಮಾಡಿ ಒಂದು 10 ನಿಮಿಷನಾದ್ರೂ ಕ್ಲಾಸಿಗೆ ಜಾಯ್ನ್ ಆಗ್ಬಿಡೋಣ ಅಂತ ಒಂಥರ ಆ ತರ ನೆಗ್ಲೆಕ್ಟ್ ಹೇಳ್ದಂಗೆ ತಮ್ಮ ಮಾತುಗಳು ನಮಗೆ ಎಳಿತಾ ಇರುತ್ತೆ ಮೇಡಮ್. ತುಂಬಾ ಧನ್ಯವಾದಗಳು. ನಮ್ಗೊಂದು ದಾರಿ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಅಂತ ಅನ್ಕೊಳ್ತೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಧನ್ಯವಾದ. ಒಳ್ಳೇದಾಗ್ಲಿ. ಹರಿರಾಮ ಹರಿ ಕೃಷ್ಣ. ಈ ರೀತಿಯಾಗಿ ಚಿನ್ನಮ್ಮ ಅವರು ನಮಸ್ತೆ. ಹರಿರಾಮ ಹರಿ ಕೃಷ್ಣ. ಹೇಗಿದ್ದೀರಾ? ನಮಸ್ತೆ ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಚೆನ್ನಾಗಿದ್ದೀನಿ ಮೇಡಮ್. ಇವತ್ತು ಸೆಲ್ಫ್ ಹೇಲಿಂಗ್ ತುಂಬಾ ಚೆನ್ನಾಗ್ ಆಯ್ತು ಮೇಡಮ್. ಎನರ್ಜಿ ತುಂಬಾ ಹಸ್ತದಿಂದ ನಮ್ಗೆ ಫೀಲ್ ಆಯ್ತು ಮೇಡಮ್. ತುಂಬಾ ಚೆನ್ನಾಗ್ ಅನ್ನಿಸ್ತು. ಆಮೇಲೆ ಬಾಡಿನೂ ತುಂಬಾ ಲೈಟ್ ಆಗಿ ಆಗ್ತಾ ಇದೆ. ಸೊ ಅನುಭವ ತುಂಬಾ ಚೆನ್ನಾಗಿತ್ತು ಮೇಡಮ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಸೊ ಈ ರೀತಿಯಾಗಿ ನೀವೇನ್ ಮಾಡಿ ಅಂದ್ರೆ, ಪ್ರತಿದಿನ ನೀವು ಇದನ್ನ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ತುಂಬಾ ಸರಳವಾಗಿದೆ. ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಆರಾಮವಾಗಿ ನೀವು ಅದನ್ನ ಅಭ್ಯಾಸವನ್ನ